ಫ್ರೆಂಡ್ಸ್, ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಲಾಗ್ಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅದು ಅಂದರೆ ನಮ್ಮೂರ ಸಂತೆ. ಈ ಸಂತೆಯಲ್ಲೇನೋ ಅಷ್ಟೊಂದು ಸ್ಪೆಷಲ್ಲು, ಏನು ಇವರು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ನಮ್ಮೂರು ಸಕಲೇಶ್ಪುರ, ಇಲ್ಲಿ ತುಂಬ ಮಳೆ ಬರ್ತಾ ಇದೆ. ವಾರ ವಾರ ನಮಗೆ ಸಂತೆಗೆ ಹೋಗಿ ಅಭ್ಯಾಸ, ಬಟ್ ಈ ವಾರ ತುಂಬ ಮಳೆ ಇದೆ. ಅದಕ್ಕೋಸ್ಕರ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಕೂತಿದ್ದೀನಿ. ಹಾಗಾಗಿ ಲಾಗ್ಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇವಾಗ ರೆಡಿ ಆಗಿದ್ದೀವಿ, ಇನ್ನೇನು ಹೋಗಬೇಕು, ಬಟ್ ಮಳೆ ನಿಲ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಇವನು ನನ್ನ ಮಗ ತನಿಷ್ಕ್ ಅಂತ, ಇವಳು ನನ್ನ ಮಗಳು ಡಿಂಪಲ್ ಅಂತ. ನನ್ನ ಮಗಳು 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ, ಮಗನಿಗೆ ಇನ್ನು 3 ಇಯರ್ಸು. ಎಲ್ಲರೂ ರೆಡಿಯಾಗಿ ಕೂತಿದ್ದೀವಿ, ಬಟ್ ಮಳೆ ಇನ್ನೂ ಸ್ಟಾಪ್ ಆಗಿಲ್ಲ. ಸ್ಟಾಪ್ ಆದರೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಸಂತೆಗೆ ಹೋಗಿ ಬರೋಣ. ನೀಟಾಗಿ ಛತ್ರಿ ಚಿನ್ನ ಬಾ, ಚಿನ್ನ ಛತ್ರಿ ಹಿಡ್ಕೊಳ್ಳೋ ನೀಟಾಗಿ. ಫ್ರೆಂಡ್ಸ್, ಸಂತೆಗೆ ಹೋಗೋಕ್ಕೂ ಮುಂಚೆ ನಮ್ಮೂರು ಹೊಳೆ ಎಷ್ಟು ತುಂಬಿದೆ ನೋಡೋಣ ಅಂತ ಹೊರಟ್ವಿ. ನೋಡಿ, ಹೊಳೆ ಪಕ್ಕ ಇರೋ ಗದ್ದೆಗಳೆಲ್ಲ ನೀರಿಂದ ತುಂಬಿದೆ. ನೋಡಿ, ಇದೇ ನಮ್ಮೂರಿನ ಹೊಳೆ, ಹೇಮಾವತಿ ಹೊಳೆ ಅಂತ. ಎಷ್ಟು ತುಂಬಿದೆ ನೋಡಿ. ಅದು ದೇವಸ್ಥಾನ, ಅಲ್ಲಿ ಕಾಣಿಸ್ತಾ ಇರೋದು ಶಿವನ ದೇವಸ್ಥಾನ, ಹೊಳೆ ಮಲ್ಲೇಶ್ವರ ದೇವಸ್ಥಾನ ಅಂತ. ನೋಡಿ, ಅದು ಹೊಳೆ ಮಲ್ಲೇಶ್ವರ ದೇವಸ್ಥಾನ ಅಂತ. ಫ್ರೆಂಡ್ಸ್, ಇದು ನಾನು ಬ್ರಿಡ್ಜ್ ಮೇಲೆಯಿಂದ ತೋರಿಸ್ತಾ ಇದ್ದೀನಿ. ಇವಾಗ ದೇವಸ್ಥಾನದ ಹತ್ರ ಹೋಗೋಣ. ನೋಡಿ, ಇದೇ ಹೊಳೆ ಮಲ್ಲೇಶ್ವರ ದೇವಸ್ಥಾನ. ಮಳೆ ಜಾಸ್ತಿಯಾಗಿ ಈ ಹೊಳೆ ಇನ್ನೂ ಫುಲ್ ತುಂಬುತ್ತೆ. ಆ ಶಿವನ ಜಡೆ ಇದೆಯಲ್ಲ, ಅಲ್ಲಿವರೆಗೂ ತುಂಬಿರುತ್ತೆ. ಇದು ಇನ್ನೂ ಕಮ್ಮಿ ಅಷ್ಟೇ. ನೋಡ್ತಾ ಇದ್ದೀರಲ್ಲ ಹೊಳೆ ಎಷ್ಟು ತುಂಬಿದೆ ಅಂತ. ನೀವೇ ಯೋಚನೆ ಮಾಡಿ ಮಳೆ ಎಷ್ಟಿದೆ ಅಂತ. ಫ್ರೆಂಡ್ಸ್, ನೋಡಿ, ಇದೇ ನಮ್ಮೂರ ಸಂತೆ. ಅಂತೂ ಸಂತೆಗೆ ಬಂದ್ವಿ. ಫ್ರೆಂಡ್ಸ್, ನಮ್ಮೂರಲ್ಲಿ ಗುರುವಾರ ಮಾತ್ರ ಸಂತೆ ಆಗೋದು. ಅವತ್ತು ಎಲ್ಲ ತೋಟದ ಕೆಲಸಕ್ಕೆ ಹೋಗೋರಿಗೆಲ್ಲ ರಜಾ ಇರುತ್ತೆ. ಸೊ ಗುರುವಾರ ಮಾತ್ರ ಸಂತೆ ಆಗೋದು, ವೀಕ್ಲಿ ಒನ್ಸ್. ನೋಡ್ತಾ ಇದ್ದೀರಲ್ಲ ಎಲ್ಲ ಎಷ್ಟು ಆರಾಮಾಗಿ ಓಡಾಡ್ತಾ ಇದ್ದಾರೆ ಅಂತ. ನಮ್ಮೂರಲ್ಲಿ ಮಳೆ ಎಲ್ಲ ಇದು ಅವ್ರಿಗೆ ಕಾಮನ್ನು, ಯಾಕಂದರೆ 3 ಮಂತ್ಸ್ ಮಳೆ ನಮಗೆ ಕಂಟಿನ್ಯೂಸ್ ಆಗಿ ಇರುತ್ತೆ. ಬಿಸಿಲು ಕೂಡ ಜಾಸ್ತಿ ಬರೋದಿಲ್ಲ, ಹಾಗಾಗಿ ಯಾರೇನು ತಲೆ ಕೆಡಿಸ್ಕೊಳ್ಳಲ್ಲ ಮಳೆಗೆ. ಸ್ವಲ್ಪ ಮಳೆ ನಿಂತಿದೆ, ಹಾಗಾಗಿ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಐಟಮ್ಸ್ ತೊಗೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬೇಗ ಬೇಗ ತಗೊಳ್ಳೋಣ ಅಂತ ಹೋದ್ವಿ, ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ನೋಡಿ, ಮತ್ತೆ ಸುರಿತಾ ಇದೆ, ಹಾಗಾಗಿ ಒಂದು ಸೈಡಲ್ಲಿ ನಿಂತಿದ್ದೀವಿ.
ಮಳೆ ಬರ್ತಾ ಇದೆ ತಾನೇ. ಇಳಿಚಿನ ನೋಡು ಎಷ್ಟು ಮಳೆ ಬರ್ತಾ ಇದೆ. ಛತ್ರಿ ಹಿಡ್ಕೊಂಡು ಇಳಿ ನಡ್ಕೊಂಡು ಬಾರಪ್ಪ. ನಾನು ನಡ್ಕೊಂಡು ಬರ್ತೀನಿ. ಅಮ್ಮಂಗೆ ಎತ್ಕೊಳ್ಳೋಕ್ಕಾಗಲ್ಲ ತಾನೆ. ಮಳೆ ಜಾಸ್ತಿ ಬರ್ತಾ ಇದೆಯಲ್ಲ, ಅದಕ್ಕೆ ನನ್ನ ಮಗ ಎತ್ಕೋ ಎತ್ಕೋ ಅಂತ ಹಿಂಸೆ ಕೊಡ್ತಾ ಇದ್ದ. ಸ್ವಲ್ಪ ಹೊತ್ತು ಎತ್ಕೊಂಡೆ, ಕೊನೆಗೂ ಇಳಿದಿವಾಗ ನಡ್ಕೊಂಡು ಹೋಗ್ತಾ ಇದ್ದಾನೆ. ಅಪ್ಪ ಅಂತೂ ಸಂತೆ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಅಂತೂ ನಮ್ಮ ಸಂತೆ ಕಾರ್ಯಕ್ರಮ ಮುಗೀತು. ಇಷ್ಟು ತರಕಾರಿ ತೊಗೊಂಬಂದಿದ್ದೀವಿ. ನಾವು ವಾರ ವಾರ ಫ್ರೆಶ್ ಆಗಿ ಸಂತೆಯಲ್ಲಿ ತರೋದ್ರಿಂದ ಜಾಸ್ತಿ ತೊಗೊಂಬರಲ್ಲ. ನಾವು ಫ್ರೆಶ್ ಆಗಿ ಅಲ್ಲೇ ತೊಗೊಂಬಂದ್ಬಿಡ್ತೀವಿ. ನೋಡಿ, 1 kg ಈರುಳ್ಳಿ 50 ರೂಪಾಯಿ, ಬೆಂಡೆಕಾಯಿ ಅರ್ಧ kg 30 ರೂಪಾಯಿ, ಬದನೆಕಾಯಿ ಅರ್ಧ kg 30 ರೂಪಾಯಿ, ಬೆಂಡೆಕಾಯಿ ಅರ್ಧ kg 30 ರೂಪಾಯಿ, ಕ್ಯಾರೆಟ್ ಅರ್ಧ 30, ಬೀನ್ಸ್ ಅರ್ಧ 30, ಕ್ಯಾಪ್ಸಿಕಮ್ 1/4 kg 30 ರೂಪಾಯಿ, 50 ರೂಪಾಯಿಗೆ 3, ಶುಂಠಿ 50 ರೂಪಾಯಿ, ಬೆಳ್ಳುಳ್ಳಿ 50 ರೂಪಾಯಿ. ನಾನು ಯಾಕೆ ಇಷ್ಟೊಂದು ಶುಂಠಿ ತಂದಿದ್ದೀನಿ ಅಂದರೆ, ನಾವು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತೀವಿ, ಹಾಗಾಗಿ ತೊಗೊಂಬಂದಿದ್ದೀನಿ. ಟೊಮೊಟೊ ಆಲ್ರೆಡಿ ಮನೇಲಿ ಸ್ವಲ್ಪ ಇತ್ತು, ಹಾಗಾಗಿ ಒಂದು ಅರ್ಧ kg ತಂದಿದ್ದೀನಿ ಅಷ್ಟೇ, 30 ರೂಪಾಯಿದು. ನಿಂಬೆಹಣ್ಣು 10 ರೂಪಾಯಿಗೆ 3, ಕೊತ್ತಂಬರಿ 1 ಕಟ್ಟು 10 ರೂಪಾಯಿದು, ಮೆಂತೆ 20 ರೂಪಾಯಿಗೆ, ಹಸಿ ಕಡಲೆಕಾಯಿ 50 ರೂಪಾಯಿ, ಪುರಿ ಖಾರ 50 ರೂಪಾಯಿಗೆ, ಮೆಣಸಿಕಾಯಿ 20 ರೂಪಾಯಿಗೆ. ಫ್ರೆಂಡ್ಸ್ ನೋಡಿ, 1000 ರೂಪಾಯಿ ಕೊನೆಗೆ 400 ರೂಪಾಯಿ ಉಳಿದಿದೆ.